ಆತಂಕಗಳು. ನಮಗೆ ಜೀವನದಲ್ಲಿ ಅನೇಕ ರೀತಿಯಾದಂತಹ ಆತಂಕಗಳು ಎದುರಾಗ್ತಾ ಇರ್ತವೆ. ಅವುಗಳನ್ನು ಹೇಗೆ ಪರಿಷ್ಕರಿಸಬೇಕು ಅಂತ ತಿಳಿಸುತ್ತೆ ರಾಮಾಯಣ. ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ಹೋದಾಗ ರಾವಣನ ಸೀತೆಯನ್ನು ಲಂಕೆಗೆ ಕರೆತರ್ತಾನೆ. ಆದರೆ ಈ ವಿಷಯ ರಾಮ ಲಕ್ಷ್ಮಣರಿಗೆ ತಿಳಿಯಲಿಲ್ಲ. ಆದ್ದರಿಂದ ಹನುಮನಿಗೆ ಸೀತೆಯನ್ನು ನೋಡಿ ಬರಲು ಕಳಿಸ್ತಾನೆ ರಾಮ. ಆಗ 100 ಯೋಜನ ದೂರ ಸಮುದ್ರ ಲಂಘನ ಮಾಡಿ ಲಂಕೆಗೆ ಹೋಗಬೇಕಾಗಿರುತ್ತೆ. ಹಾಗೆ ಪ್ರಯಾಣ ಮಾಡುವಾಗ 3 ರೀತಿಯಾದಂತಹ ಆತಂಕಗಳು ಎದುರಾಗುತ್ತೆ. ಮೊದಲನೆಯದು ಮೈನಾಕ ಪರ್ವತ. ಅದು ಸಾತ್ವಿಕ ಆತಂಕ. ಆದ್ದರಿಂದ ಹನುಮನು ಸಾತ್ವಿಕ ರೀತಿಯಲ್ಲೇ ನಿವಾರಿಸ್ತಾನೆ. ಎರಡನೆಯದು ಸುರಸ. ಅವಳು ರಾಜಸಿಕ ಆತಂಕ. ಹನುಮನಿಗೆ ಅಡ್ಡ ಬರ್ತಾಳೆ. 100 ಯೋಜನ ಬಾಯನ್ನು ತೆಗೆದು ನುಂಗ್ಬಿಡ್ತೇನೆ ಅಂತ ಹೇಳ್ತಾಳೆ. ಆಗ ಹನುಮನು 200 ಯೋಜನ ದೊಡ್ಡದಾಗಿ ಬೆಳೆಸಿ ಶರೀರವನ್ನು ಬೆಳೆಸ್ತಾನೆ. ಆಗ ಸುರಸಾಳು ಇನ್ನೂ ದೊಡ್ಡದಾಗಿ ಬಾಯನ್ನು ತೆಗಿತಾಳೆ. ಆಗ ಹನುಮನು ಕೂಡಲೇ ಚಿಕ್ಕದಾಗಿ ಮಾಡಿ ಅವಳ ಬಾಯೊಳಗೆ ಹೋಗಿ ಬರ್ತಾನೆ. ಹೀಗೆ ರಾಜಸಿಕ ಆತಂಕವನ್ನು ನಿವಾರಿಸ್ಕೊಳ್ತಾನೆ. ಅನಂತರ ದಾಕ್ಷಾಯಿಣಿ ಅಂತ ಹೇಳಿ ಸಂಬೋಧಿಸ್ತಾನೆ. ಅವಳು ದಕ್ಷ ಪ್ರಜಾಪತಿಯ ಮಗಳು. ಅದನ್ನು ಹನುಮ ಗುರುತಿಸಿ ನಮಸ್ಕರಿಸ್ತಾನೆ. 3ನೇಯವಳು ಸಿಂಹಿಕ, ತಾಮಸಿಕ ಆತಂಕ. ಎದುರಿಗೆ ಬಂದ ಕೂಡಲೇ ಒಂದು ಗುದ್ದು ಗುದ್ದುತ್ತಾನೆ, ಸಂಹರಿಸ್ತಾನೆ. ಸದಾ ರಾಮನಾಮ ಜಪದಿಂದ ಹನುಮನಿಗೆ ಇದು ಸಾಧ್ಯವಾಗತ್ತೆ. ರಾಮನಿಗೆ ಹೀಗೆಯೇ 3 ಆತಂಕಗಳು ಎದುರಾಗಿದ್ದವು. ತಾಟಕ ರಾಕ್ಷಸಿ, ತಮೋಗುಣ, ಆದ್ದರಿಂದ ಸಂಹರಿಸ್ತಾನೆ. ಅಹಲ್ಯ ರಾಜಸಿಕ ಗುಣ, ಆದ್ದರಿಂದ ಸಂಸ್ಕರಿಸ್ತಾನೆ. ಸೀತಾ ಸಾತ್ವಿಕ ಗುಣ, ಆದ್ದರಿಂದ ಬಿಲ್ಲನ್ನು ಎತ್ತಿ ಹಿಡಿದು ಶ್ರಮದಿಂದ ಗೆದ್ದು ಸೀತೆಯನ್ನು ವಿವಾಹವಾಗ್ತಾನೆ ರಾಮ.